भारत माता की बोलो रे बोलो जय भीम बोलो बोलो रे बोलो जय भीम बोलो बोलो भारत माता की बोलो भारत माता की ವಿದ್ಯಾಕಾಶಿ ಸಾಂಸ್ಕೃತಿಕ ನಗರಿ ಧಾರವಾಡದಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಹೆಸರಿನಲ್ಲಿ ಕೆಲವು ಅವಕಾಶವಾದಿ ಮುಖಂಡರುಗಳು ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುತ್ತಿದ್ದು ಅಂಥವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮೇಲೆ ಕಾಣಿಸಿದ ವಿಷಯದ ಕುರಿತಂತೆ ಜಯ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ಹಾಗೂ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರವಾದ ರಾಜ್ಯ ಸಮಿತಿಯು ತಮ್ಮಲ್ಲಿ ಆರಿಕೆ ಮಾಡಿಕೊಳ್ಳುವುದೇನೆಂದರೆ ಧಾರವಾಡ ನಗರವು ವಿದ್ಯಾಕಾಶಿಯಾಗಿದ್ದು ನಿವೃತ್ತ ನೌಕರರು ಶಾಲಾ ಮಕ್ಕಳು ನೌಕರಿ ಮಾಡುವ ವಿದ್ಯಾವಂತರು ಸಾಮಾಜಿಕ ಹೋರಾಟಗಾರರು ಅನೇಕ ಬುದ್ಧಿಜೀವಿಗಳು ಲೇಖಕರು ವಾಸಿಸುವಂತಹ ಶಾಂತ ನಗರವಾಗಿದೆ. ಇಲ್ಲಿ ಕೆಲವು ದಿನಗಳಿಂದ ಕೆಲವು ವಿದ್ಯಾರ್ಥಿ ಮುಖಂಡರು ಎಂದು ಹೇಳಿಕೊಂಡು ಕೋಚಿಂಗ್ ಸೆಂಟರ್ ವಿದ್ಯಾರ್ಥಿಗಳನ್ನು ತಪ್ಪು ದಾರಿಗೆ ಎಳೆದು ಹಿಂಸಾತ್ಮಕ ಹೋರಾಟಕ್ಕೆ ಪ್ರಚೋದನೆಯನ್ನು ನೀಡುತ್ತಿದ್ದು ಧಾರವಾಡದಲ್ಲಿ ಪದೇ ಪದೇ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುತ್ತಿದ್ದಾರೆ. ಇದರಿಂದ ನಾಗರಿಕರಿಗೆ ಶಾಲಾ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ತೆರಳುವ ರೋಗಿಗಳಿಗೆ ವಯೋವೃದ್ಧರಿಗೆ ತುಂಬಾ ತೊಂದರೆಯಾಗುತ್ತದೆ. ಅವರ ಬೇಡಿಕೆಗಳು ನ್ಯಾಯಯುತವಾಗಿದ್ದರೂ ಅವರ ಹೋರಾಟದ ಮಾರ್ಗವನ್ನು ಅನುಸರಿಸದೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡು ಸರ್ಕಾರಕ್ಕೆ ನಿರ್ದೇಶನ ಕೊಡಿಸಬಹುದು. ಹೋರಾಟ ಮಾಡುವುದು ಎಲ್ಲರ ಸಂವಿಧಾನಿಕ ಹಕ್ಕಾಗಿದ್ದರೂ ಸಾರ್ವಜನಿಕರಿಗೆ ಪದೇ ಪದೇ ಕಿರಿಕಿರಿಯಾಗುವುದನ್ನು ತಪ್ಪಿಸುವುದು ಅನಿವಾರ್ಯ ಎಂಬುದು ನಮ್ಮ ಅನಿಸಿಕೆ. ಆದ್ದರಿಂದ ಮುಂದೆ ಅವರಿಂದ ಪ್ರತಿಭಟನೆ ನಡೆದರೆ ತೊಂದರೆಯಾಗುವ ಸಂಭವವಿರುವುದರಿಂದ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಅನುಮತಿಯನ್ನು ನೀಡಬಾರದೆಂದು ಈ ಮೂಲಕ ತಮ್ಮನ್ನು ಒತ್ತಾಯಪಡಿಸುತ್ತೇವೆ. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಸುಧೀರ ಎಂ ಮುಧೋಳ, ಲಕ್ಷ್ಮಣ ಬ ದೊಡ್ಡಮನಿ, ಮಂಜುನಾಥ ಸುತಗಟ್ಟಿ, ನಾರಾಯಣ ಮಾದರ, ಬಸವರಾಜ ಆನೆಗುಂದಿ, ಯೂಸುಫ ದೊಡ್ಡೆವಾಡ, ಹನುಮಂತ ಮೊರಬ, ಶಬ್ಬೀರ ಅತ್ತಾರ್, ಗಿರೀಶ ಮೇಲಿನಮನಿ, ಪಂಚಯ್ಯ ಪೂಜಾರ, ರಮೇಶ ಅರಳಿಕಟ್ಟಿ, ರಾಜು ಗೌಳಿ, ರಮೇಶ ಗೌಳಿ, ರಹಮತ್ ಖಾನ್ ಹರಿಹರ, ನೀಲಕಂಠ ಗುಲ್ಬರ್ಗ, ಹುಸೇನ ದೊಡ್ಡೆವಾಡ, ಶಾದಾಬ್ ದೊಡ್ಡೆವಾಡ, ಜೂನೆದ ದೊಡ್ಡೆವಾಡ, ಇಕ್ಬಾಲ್ ದೊಡ್ಡೆವಾಡ, ಸಹಿಲ್ ದೊಡ್ಡೆವಾಡ, ಇಬ್ರಾಹಿಂ ಕರಿಗಾರ, ಇಲಿಯಾಸ್ ಕರಿಗಾರ, ದೇವರಾಜ ರಾಯಚೂರ, ಮೌನೇಶ ಯಾದಗಿರಿ, ಗೋಲ್ಲಾಳ ಸಿಂದಗಿ, ಗಂಗಪ್ಪ ದೊಡಮನಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಈಗ ವಿದ್ಯಾರ್ಥಿ ದಶೆಯಿಂದಲೂ ನಾನು ಕೂಡ ಹೋರಾಟವನ್ನು ಮಾಡಿರ್ತಕ್ಕಂಥವನು. 35-40 ವರ್ಷಗಳಿಂದ ಹೋರಾಟದ ಹಾದಿಯಲ್ಲಿ ವಿದ್ಯಾರ್ಥಿಗಳ ಕಡೆಯಿಂದ 4-5 ಮುಖ್ಯಮಂತ್ರಿಗಳ ಕಾರ್ಯಕ್ಕೆ ಅಡ್ಡ ಬಿದ್ದು ನಾವು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಿಕೊಳ್ಳೋ ನಿಟ್ಟಿನೊಳಗಾಗಲಿ ಅಥವಾ ಸಾಮಾಜಿಕ ಅಸಮಾನತೆ ವಿರುದ್ಧ ನಾವು 4-5 ಮುಖ್ಯಮಂತ್ರಿಗಳು ಎಸ್.ಎಂ. ಕೃಷ್ಣ ಅವರಿರ್ಬೋದು, ವೀರಪ್ಪ ಮೊಯ್ಲಿ ಅವರಿರ್ಬೋದು, ಕುಮಾರಸ್ವಾಮಿ ಅವರಿರ್ಬೋದು, ಅವರೆಲ್ಲರ ಕಾರ್ಯಕ್ಕೆ ಅಡ್ಡ ಬಿದ್ದು ಹೋರಾಟ ಮಾಡಿವ್ರು. ನಾವು ಇಲ್ಲ ಅಂತ ಹೇಳಂಗಿಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳು ನಾವು ಪ್ರಜಾಸತ್ತಾತ್ಮಕ ಹೋರಾಟ ಮಾಡೋದಕ್ಕೆ ನಮ್ಮದೇನು ತಕರಾರಿಲ್ಲ. ಆದರೆ ಸಾರ್ವಜನಿಕರಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ, ಶಾಲಾ ಮಕ್ಕಳಿಗೆ ಮತ್ತು ಇನ್ನಿತರ ಹಿರಿಯ ನಾಗರಿಕರಿಗೆ ತೊಂದರೆ ಆಗೋದನ್ನು ನಾವು ಒಪ್ಪೋದಿಲ್ಲ. ಇವರು ಏನೋ ಸರ್ಕಾರದ ಬ್ಯಾನರ್ಗಳನ್ನು ಹರಿದು ಮತ್ತೇನೋ ಟೈರ್ಗೆ ಬೆಂಕಿ ಹಚ್ಚಿ ಇಂಥ ಹಿಂಸಾತ್ಮಕ ಹೋರಾಟವನ್ನು ಯಾರೂ ಒಪ್ಪೋದಿಲ್ಲ. ನಾವು ಅಂಥವೇನು ಹೋರಾಟ ಮಾಡಿಲ್ಲ ರೀ. ನಮಗೆ ತಿಳಿದ ಪ್ರಕಾರ ನಮ್ಮ ಹೋರಾಟದ ಇತಿಹಾಸವನ್ನು ತೆಗೆದುಕೊಂಡು ನೀವು ವಿದ್ಯಾರ್ಥಿಗಳಾಗಿ ನಾವು ವಿದ್ಯಾರ್ಥಿಗಳ ದಶೆಯಿಂದ ನಾವು ಹೋರಾಟ ಮಾಡೀವಿ. ಯಾವ ಇದು ಬಸ್ಸಿಗೆ ಬೆಂಕಿ ಹಚ್ಚಿಲ್ಲ, ಯಾವ ಪೋಸ್ಟರ್ಗಳನ್ನು ಹರಿದಾಕಿಲ್ಲ, ಯಾವುದೇ ರೀತಿಯಾದಂಥ ಗಲಾಟೆಗಳನ್ನು ಮಾಡಿ ಹೋರಾಟ ಮಾಡಿಲ್ಲ. ಇವರೆಷ್ಟು ಜನ ಕೂಡ್ಯಾರ, ಸಾವಿರಾರು ಜನ ನಾನು ಕೂಡಿಸಿ ಹೋರಾಟ ಮಾಡೀನಿ. ವಿದ್ಯಾರ್ಥಿ ದಶೆಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಹೋರಾಟವನ್ನು ಮಾಡಿದ್ದೀನಿ. ಆದರೆ ನಮ್ಮ ಹೋರಾಟ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತೆ ಇರಬಾರ್ದು. ಸಾರ್ವಜನಿಕರಿಗೆ ಮತ್ತು ನಾಗರಿಕರಿಗೆ, ವಯೋವೃದ್ಧರಿಗೆ, ಶಾಲಾ ಮಕ್ಕಳಿಗೆ, ರೋಗಿಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಇರಬಾರ್ದು ಅನ್ನೋದು ನಮ್ಮ ಕಳಕಳಿ ಇದೆ. ಇವ್ರು ಕೇಳ್ತಾ ಇರೋದು ಸರಿ ಇದೆ. 2.85 ಲಕ್ಷ ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ತುಂಬ್ಕೋಬೇಕಾಗಿದೆ, ತುಂಬ್ಕೋಬೇಕು. ಅದಕ್ಕೆ ನಮ್ಮದು ಬೆಂಬಲ ಇದೆ. ಆದರೆ ಹಿಂಸಾತ್ಮಕ ಹೋರಾಟವನ್ನು ನಾವೆಂದೂ ಒಪ್ಪೋದಿಲ್ಲ. ನೀವು ವಿದ್ಯಾರ್ಥಿಗಳಿಗೆ ಪ್ರಚೋದನೆ ಮಾಡಿ ಹಿಂಸಾತ್ಮಕ ಹೋರಾಟಕ್ಕೆ ಇಳಿಯೋದಾದರೆ ನಾವು ಅದನ್ನು ಒಪ್ಪೋ ಮಾತೇ ಇಲ್ಲ ಅಂತ ಹೇಳ್ತಾ, ಇವತ್ತು ನಾವು ಕಮಿಷನರ್ ಅವರಿಗೆ ಈ ಮುಂದೆ ಹಿಂಸಾತ್ಮಕ ಹೋರಾಟ ಆಗದಂತೆ ಅವರಿಗೆ ಅನುಮತಿಯನ್ನು ನೀಡಬಾರ್ದು. ಅವರು ಕೋರ್ಟಿಗೆ ಹೋಗಿ, ಬೇಕಾದ್ರೆ ಕೋರ್ಟ್ ಇದೆ, ಕೋರ್ಟಲ್ಲಿ ಚಾಲೆಂಜ್ ಮಾಡಲಿ. ಸರ್ಕಾರಕ್ಕೆ ನಿರ್ದೇಶನ ಕೊಡಿಸೋದಕ್ಕೆ ಅವಕಾಶ ಇದೆ. ಇಂಥ ಮತ್ತು ಶಾಂತಿಯುತ ಮಾರ್ಗದಲ್ಲಿ ಅವರು ಹೋರಾಟ ಮಾಡಿದ್ರೆ ನಮ್ಮದೇ ತಕರಾರಿಲ್ಲ. ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ವಿದ್ಯಾರ್ಥಿ ಮುಖಂಡರುಗಳಲ್ಲಿ, ವಿದ್ಯಾರ್ಥಿ ನಾಯಕರುಗಳಲ್ಲಿ, ಉದ್ಯೋಗಾಕಾಂಕ್ಷಿಗಳಲ್ಲಿ
ವಿಶೇಷವಾಗಿ ಉದ್ಯೋಗ ಆಕಾಂಕ್ಷಿಗಳು ಭಾಳ ಭಾವಾವೇಶಕ್ಕೊಳಗಾಗಿ ಹೋರಾಟ ಮಾಡ್ತಾರೆ. ಆ ಭಾವಾವೇಶದಿಂದ ಕಾನೂನು ಶಾಂತಿ ಸುವ್ಯವಸ್ಥೆ ಹಾಳಾಗೋದು ನಾವು ಒಪ್ಪೋದಿಲ್ಲ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರು ಮತ್ತು ಜೈ ಕರ್ನಾಟಕ ಸಂಘಟನೆ ಜಿಲ್ಲಾ ಗೌರವಾಧ್ಯಕ್ಷರು. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ.